ನಮಸ್ಕಾರ ಸ್ನೇಹಿತರೆ, ಪುಣ್ಯಕೋಟಿ ಸುದ್ದಿವಾಹಿನಿಯ ವೀಕ್ಷಕರಿಗೆಲ್ಲ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಮಂಜುನಾಥ್. ಇವತ್ತಿನ ಪ್ರಮುಖ ಸುದ್ದಿ: ವಿಶ್ವ ಹಿಂದೂ ಪರಿಷತ್ ಬಜರಂಗ್ ದಳ್ ಬೈಲಹೊಂಗಲ್ ತಾಲೂಕಾ ಘಟಕದ ವತಿಯಿಂದ ಪಟ್ಟಣದ ಶ್ರೀ ಮರಡಿಬಸವೇಶ್ವರ ದೇವಸ್ಥಾನದಲ್ಲಿ ಹನುಮಮಾಲಾ ಅಭಿಯಾನ ಹಾಗೂ ಸಂಕೀರ್ತನಾ ಯಾತ್ರೆ ಪ್ರಯುಕ್ತ ಮಹಾಪೂಜೆಯು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀಮಾನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಪ್ರಭು ನೀಲಕಂಠ ಮಹಾಸ್ವಾಮೀಜಿ ಬೈಲಹೊಂಗಲ್ ಇವರು ವಹಿಸಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಮೋದ್ ಕುಮಾರ್ ಒಕ್ಕುಂದ್ಮಠ್ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಾಶಿನಾಥ್ ಬಿರಾದರ್ ಆಗಮಿಸಿದ್ದರು. ಮಹಾಪೂಜೆಯನ್ನು ಬಸವಲಿಂಗಯ್ಯ ವಿಭೂತಿ ಮಠ್, ಮೃತ್ಯುಂಜಯ ಹುಳಮಠ್ ಸ್ವಾಮೀಜಿಗಳು ಮಹಾಪೂಜೆ ಮತ್ತು ಮಂಗಳಾರತಿಯನ್ನು ನೆರವೇರಿಸಿದರು. ಪೂಜ್ಯರಿಂದ ಮಾಲಾಧಾರಿಗಳನ್ನು ಉದ್ದೇಶಿಸಿ ಆಶೀರ್ವಚನ ಮಾಡಲಾಯಿತು. ವಿಶ್ವ ಹಿಂದೂ ಪರಿಷತ್ನ ಬಜರಂಗ್ ದಳದ ಪ್ರಮುಖರಾದ ಗಿರೀಶ್ ಹರ್ಪುನಿ, ವಿವೇಕಾನಂದ್ ಪೂಜಾರಿ, ಅಶೋಕ್ ಸೌದತ್ತಿ, ಕುಮಾರ್ ಗಣಾಚಾರಿ, ಶಿವಾನಂದ್ ಬಡ್ಡಿಮನಿ ಮತ್ತು ಬೈಲಹೊಂಗಲ್, ಚಚಡಿ, ಬೇವಿನಕೊಪ್ಪ, ಆನಿಗೋಡ್, ಹೊಳಿ ನಾಗಲಾಪುರ, ಹಲ್ಕಿ ತಾಂಡ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸಂಕೀರ್ತನಾ ಯಾತ್ರೆಯು ಶ್ರೀ ಮರಡಿಬಸವೇಶ್ವರ ದೇವಸ್ಥಾನದಿಂದ ವೇದ ವಾದ್ಯಗಳ ಮೂಲಕ ಬಸವ ಸರ್ಕಲ್, ಇಂಚಲಗಲ್ಲಿ, ಹಳೆ ಹನುಮಾನ್ ದೇವಸ್ಥಾನ, ಕಡಬಿಗಲ್ಲಿ, ಬಜಾರ್ ರೋಡ್, ಜವಳಿಕೂಟ್, ಉಪ್ಪಿನಕೂಟ್, ಮೇದಾರ್ಗಲ್ಲಿ ಮೂಲಕ ಮರಡಿಬಸವೇಶ್ವರ ದೇವಸ್ಥಾನವನ್ನು ತಲುಪಿತು. ದಾರಿಯುದ್ದಕ್ಕೂ ಜೈ ಶ್ರೀರಾಮ್, ಜೈ ಹನುಮಾನ್ ಘೋಷವಾದ್ಯಗಳು ಮುಳುಗಿದವು. ಇಲ್ಲಿಗೆ ಇವತ್ತಿನ ಸುದ್ದಿ ಮುಕ್ತಾಯಗೊಳ್ಳುತ್ತಿದ್ದು, ನಿರಂತರ ಸುದ್ದಿಗಾಗಿ ಪುಣ್ಯಕೋಟಿ ನ್ಯೂಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.